ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬಲ್ದೋಟ ಕಂಪನಿ ಹಠಾವೋ, ಕೊಪ್ಪಳ ಬಚಾವೋ ಹೋರಾಟಕ್ಕೆ ಜಂಟಿ ಕ್ರಿಯಾ ವೇದಿಕೆ ಕರೆ. ಇಂದು ಕೊಪ್ಪಳದಲ್ಲಿ ಬಲ್ದೋಟ ಕಂಪನಿ ಸ್ಥಾಪನೆಯನ್ನು ವಿರೋಧಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿತ್ತು. ನಗರದ ಪೂರ್ವ ಭಾಗದಲ್ಲಿ ಕಂಪನಿ ಆದರೆ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ಗಾಳಿಯೊಂದಿಗೆ ಸುಮಾರು 7 ರಿಂದ 8 ತಿಂಗಳು ಧೂಳು ಹಾಗೂ ವಾಯು ಮಾಲಿನ್ಯ ನಗರಕ್ಕೆ ವ್ಯಾಪಿಸುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಈ ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಉಸಿರಾಟದ ಸಮಸ್ಯೆಗಳು ಸೇರಿದಂತೆ ಹಲವು ಕಾಯಿಲೆಗಳ ಅಪಾಯ ಎದುರಾಗಬಹುದು ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ಕೊಪ್ಪಳದಲ್ಲಿ ನಡೆಯುವಂತಹ ಪ್ರಸಿದ್ಧ ನಡೆದಾಡುವ ದೇವರ ಜಾತ್ರೆ ದೇಶದಾದ್ಯಂತ ಕುಂಭಮೇಳವೆಂದು ಪ್ರಖ್ಯಾತಿ ಪಡೆದ ಮಹೋತ್ಸವವಾಗಿದೆ. ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವದ ನಡುವೆ ಧೂಳು ಮಾಲಿನ್ಯ ಹೆಚ್ಚಾದರೆ ಜಾತ್ರೆಯ ಭವ್ಯತೆಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಇದರಿಂದ ಭಕ್ತರ ಆಗಮನಕ್ಕೂ ಅಡಚಣೆ ಉಂಟಾಗಿ ಸ್ಥಳೀಯ ಆರ್ಥಿಕತೆಗೆ ಹಾನಿಯಾಗುವ ಭೀತಿ ವ್ಯಕ್ತವಾಗ್ತಾ ಇದೆ. ಬಲ್ದೋಟ ಹಠಾವೋ ಕೊಪ್ಪಳ ಬಚಾವೋ ಹೋರಾಟಕ್ಕೆ ಕೊಪ್ಪಳ ಶಾಸಕರಾದ ರಾಘವೇಂದ್ರ ಹಿತ್ನಾಳ್, ಮಾಜಿ ಸಂಸದ ಸಂಗಣ್ಣ ಕರಡಿ, MLC ಹೇಮಲತಾ ನಾಯ್ಕ್, ಮಲ್ಲನಗೌಡ ಕನನ್ಗೌಡ್ರು ಸೇರಿದಂತೆ ಹಲವು ರಾಜಕೀಯ ಮುಖಂಡರು, ಸಾಹಿತಿಗಳು, ಚಿಂತಕರು, ಮಠಾಧೀಶರು, ವರ್ತಕರು, ಕಾರ್ಮಿಕರು ಹಾಗೂ ರೈತ ಸಂಘಟನೆಯ ಮುಖಂಡರು ಹಾಗೂ ಗ್ರಾಮಸ್ಥರು ಬೆಂಬಲ ವ್ಯಕ್ತಪಡಿಸಿದರು. ಜಂಟಿ ಕ್ರಿಯಾ ವೇದಿಕೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದು, ನಮ್ಮ ಪರಿಸರ, ನಮ್ಮ ಆರೋಗ್ಯ, ನಮ್ಮ ಭವಿಷ್ಯ ಮತ್ತು ನಮ್ಮ ಕೊಪ್ಪಳವನ್ನು ಉಳಿಸೋಣ ಎಂದು ಕರೆ ನೀಡಿದರು. ಉಳಿಯಲೇಬೇಕು